ದಿವಂಗತ ಗೋವಿಂದ್ ಹೆಗಡೆಯವರ ಬದುಕಿನ ಸ್ಥೂಲ ಚಿತ್ರಣದ ಅನಾವರಣದ ಕಲ್ಬಾಗ್ ಶ್ರೀ ಗೋವಿಂದ್ ಹೆಗಡೆ ಜನ್ಮ ಶತಮಾನೋತ್ಸವ ಕಾರ್ಯಕ್ರಮ 2025 ಸನ್ಮಾನ ಸಂಗೀತ ಯಕ್ಷಗಾನ ಕಾರ್ಯಕ್ರಮ ಡಿಸೆಂಬರ್ 28ರಂದು ಅರೆಅಂಗಡಿ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಮಧ್ಯಾಹ್ನ 3:30ಕ್ಕೆ ಆಯೋಜಿಸಲಾಗಿದೆ ಎಂದು ಜನ್ಮ ಶತಮಾನೋತ್ಸವ ಸಮಿತಿಯ ಅಧ್ಯಕ್ಷರಾದ ಜಿಆರ್ ಹೆಗಡೆ ಗುಬ್ಬು ಮಾಹಿತಿ ನೀಡಿದರು. ಹೊನ್ನಾವರ ಪಟ್ಟಣದ ಖಾಸಗಿ ಹೋಟೆಲ್ನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಅಪ್ರತಿಮ ಪ್ರತಿಭೆಯೊಂದಿಗೆ ಸಂಗೀತ, ನಾಟಕ, ಕಲೆ, ಯಕ್ಷಗಾನ, ವ್ಯಾಪಾರ, ಕೃಷಿ ಸೇರಿದಂತೆ ಬಹುಮುಖ ಕ್ಷೇತ್ರದಲ್ಲಿ ದಿವಂಗತ್ ಗೋವಿಂದ್ ಹೆಗಡೆಯವರು ಸಮಾಜ ಸೇವೆಗಾಗಿ ಇಡೀ ಜೀವನ ಮುಡಿಪಾಗಿಟ್ಟಿದ್ದರು. ಇವರ 100ನೇ ವರ್ಷದ ಜನ್ಮದಿನದಂದು ಅರ್ಥಪೂರ್ಣವಾಗಿ ಆಚರಿಸಲು ಸಜ್ಜಾಗಿದ್ದು, ಸಂಗೀತ ಸನ್ಮಾನ, ಯಕ್ಷಗಾನದಂತಹ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಎಂದರು. ತನ್ನದೇ ಆದ ವಿಶಿಷ್ಟವಾದ ಪ್ರತಿಭೆಯೊಂದಿಗೆ ನೂರಾರು ಶಿಷ್ಯರನ್ನು ಸಿದ್ಧ ಮಾಡದಲ್ಲದೆ ತನ್ನ ಇಡೀ ಜೀವನವನ್ನು ಸಮಾಜ ಸೇವೆಗಾಗಿಯೇ ಅವರು ಅರ್ಪಣೆ ಮಾಡಿಕೊಂಡಿದ್ದರು ಹೇಳುವುದನ್ನು ನಾನಿಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಈ ಒಂದು 100ನೇ ವರ್ಷ, ಈ 2025ನೇ ಡಿಸೆಂಬರ್ ಅವರ ಜನ್ಮ ಶತಾಬ್ದಿ, ಅವರ ಒಂದು ಸಂಸ್ಮರಣೆಯ ಸಲುವಾಗಿ ಮತ್ತು ಅವರಿಗೆ ಅಭಿವಂದನಾ ಕಾರ್ಯಕ್ರಮವನ್ನು ನಾವೆಲ್ಲ ಕೂಡಿ, ನಾವಂದರೆ ಅವರ ಶಿಷ್ಯರು, ನಾವೆಲ್ಲ ಅವರ ಶಿಷ್ಯರು, ಕಲೆಯೊಳಗಾಗಲಿ, ನಾಟಕದಲ್ಲಾಗಲಿ ಅಥವಾ ಸಮಾಜ ಸೇವೆ ಸಹಕಾರಿ ರಂಗದಲ್ಲಾಗಲಿ ಎಲ್ಲರೂ ಸಹಿತ ನಾವೆಲ್ಲ ಅವರ ಶಿಷ್ಯರು ಹಾಗೂ ಬಂಧು ಬಾಂಧವರು ಹಾಗೂ ದಾಯಾದಿಗಳು ಎಲ್ಲ ಕೂಡಿ ಅಂಥ ಒಂದು ಮಹಾನ್ ವ್ಯಕ್ತಿಯ ಒಂದು ಸಂಸ್ಮರಣೆ ಮಾಡಬೇಕಾದ್ದು ನಮ್ಮ ಜವಾಬ್ದಾರಿತ ಒಂದು ಸಮಾಜದ ಹೊಣೆಗಾರಿಕೆ ಹೇಳುವ ದೃಷ್ಟಿಯಿಂದ ನಾವು ಇದನ್ನು ಇಟ್ಟುಕೊಂಡಿದ್ದೇವೆ. ಯಾಕೆಂದರೆ ಬಹುಶಃ ಅದನ್ನು ವಿವರವಾಗಿ ಹೇಳುತ್ತಾ ಹೋದರೆ ಬಹಳ ಇದೆ. ಒಬ್ಬ ತಬಲಾಗಾರನಾಗಿ, ಒಬ್ಬ ಹಾರ್ಮೋನಿಯಂ ವಾದಕನಾಗಿ, ಒಬ್ಬ ಯಕ್ಷಗಾನ ಭಾಗವತನಾಗಿ, ಒಬ್ಬ ಕಲಾವಿದನಾಗಿ, ಒಬ್ಬ ನಾಟಕರನಾಗಿ, ಸ್ವತಃ ಮೇಷ್ಟ್ರಾಗಿ, ಹಾಗೆಯೇ ರಾಣಿ ಬೆನ್ನಂತ ಇದರಿಂದ ಒಂದು ಎನೆ ಅಂದರೆ ಆಗಿನ ಕಾಲದ ಒಂದು ರೈತನ ಇಕೋನಮಿಕ್ ಲೆವೆಲನ್ನು ಮೇಲೆ ದರ್ಜೆಗೆ ಏರಿಸಲ್ಪಟ್ಟಂಥವರು ಅಂದರೆ ಅವರು. ಹಾಗೆಯೇ ಒಳ್ಳೆಯ ಕೃಷಿಕ ಅಂತ ಒಂದು ಮಹಾನ್ ವ್ಯಕ್ತಿ ನಮ್ಮಲ್ಲಿ ಆಗಿ ಹೋಗಿದ್ದು ನಮ್ಮ ಒಂದು ಅದೃಷ್ಟ ಹೇಳುವುದನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಹಿಂದೂಸ್ತಾನಿ ಗಾಯಕರಾದ ಪರಮೇಶ್ವರ್ ಹೆಗಡೆ ಕಲ್ಬಾಗ್ ಕಾರ್ಯಕ್ರಮದ ಕುರಿತು ಮಾಹಿತಿ ನೀಡಿ, ಡಿಸೆಂಬರ್ 28ರ ರವಿವಾರ ಮಧ್ಯಾಹ್ನ ಗಾನ ನಮನದ ಮೂಲಕ ದಿವಂಗತ್ ಗೋವಿಂದ್ ಹೆಗಡೆಯವರ ಸ್ವರ ಸಂಯೋಜಿಸಿದ ನಾಟ್ಯ ಗೀತೆ ಹಾಗೂ ಭಕ್ತಿ ಗೀತೆಗಳ ಕಾರ್ಯಕ್ರಮ ಜರುಗಲಿದೆ. ಶಾರದಾ ಭಟ್ ಪುತ್ತೂರು, ವಿನಾಯಕ್ ಹೆಗಡೆ ಕಲ್ಬಾಗ್, ಉಮಾಂಬಾ ಹೆಗಡೆ ಪುತ್ತೂರು, ಶ್ರೀಧರ್ ಹೆಗಡೆ ಕಲ್ಬಾಗ್ ಗಾಯನದಲ್ಲಿ ಪ್ರಸ್ತುತಪಡಿಸುವರು. ಇವರಿಗೆ ತಬಲಾದಲ್ಲಿ ಗಣಪತಿ ಹೆಗಡೆ ಹರಿಕೇರಿ, ವಿನಾಯಕ್ ಭಟ್ ಹರಡಸೆ, ಸಂವಾದಿನಿಯಲ್ಲಿ ಸತೀಶ್ ಭಟ್ ಹೆಗ್ಗಾರು ಸಹಕರಿಸಲಿದ್ದಾರೆ. ನಂತರ ನಡೆಯುವ ಸಭಾ ಕಾರ್ಯಕ್ರಮದಲ್ಲಿ ಹಿರಿಯ ಪತ್ರಕರ್ತರಾದ ಜಿಯು ಭಟ್ ಅಧ್ಯಕ್ಷತೆ ವಹಿಸಲಿದ್ದು, ಕಾರ್ಯಕ್ರಮದ ಉದ್ಘಾಟನೆಯನ್ನು ಹಿರಿಯ ಸಾಹಿತಿಗಳು, ನಿವೃತ್ತ ಉಪನ್ಯಾಸಕರಾದ ಡಾಕ್ಟರ್ ಶ್ರೀಪಾದ್ ಶೆಟ್ಟಿ ಉದ್ಘಾಟಿಸಲಿದ್ದಾರೆ. ಅತಿಥಿಗಳಾಗಿ ಪತ್ರಕರ್ತರು, ಸಮೂಹ ಮಾಧ್ಯಮದ ಪ್ರಮುಖರಾದ ಬಿ ಗಣಪತಿ ಆಗಮಿಸಲಿದ್ದಾರೆ. ಗೌರವ ಸನ್ಮಾನವನ್ನು ಗೋವಿಂದ್ ಹೆಗಡೆ ಕುಟುಂಬಕ್ಕೆ ಸಂಗೀತ ಪಾಠ ಹೇಳಿದ ಎಸ್ಎಂ ಭಟ್ ಕಟ್ಟಿಗೆ ಇವರಿಗೆ ಸಂಗೀತ ಕುಲಗುರು ಕಲಾ ಗೌರವ ಸಮರ್ಪಣೆ ಮಾಡಲಾಗುವುದು. ಇದೇ ವೇಳೆ ಕೃಷಿ, ಕಾರ್ಮಿಕ ಕ್ಷೇತ್ರದಲ್ಲಿ ವೆಂಕಟೇಶ್ ಗೌಡ ನೀಲ್ಕೋಡ್, ಕೃಷಿ ಕ್ಷೇತ್ರದಲ್ಲಿ ಕೋಲ್ಕಾರ್ ದೇವು ಮರಾಠಿ, ವೀಳ್ಯದೆಲೆ ವಹಿವಾಟು ಕ್ಷೇತ್ರದಲ್ಲಿ ಗಜಾನನ್ ಹೆಗಡೆ ಕಟ್ಟೆ, ವಾಹನ ಚಾಲನಾ ಕ್ಷೇತ್ರದಲ್ಲಿ ನೀಲ್ಕಂಠ್ ಜೈನ್ ಅರೆಂಗಡಿ, ನಾಟಕ ಕ್ಷೇತ್ರದಲ್ಲಿ ವಿಎಸ್ ಭಟ್ ನವಿಲ್ಗೋಡ್, ಸಹಕಾರಿ ಕ್ಷೇತ್ರದಲ್ಲಿ ವಿಎನ್ ಭಟ್ ಅಳ್ಳಂಕಿ, ಸಂಗೀತ ಮತ್ತು ಭಜನಾ ಕ್ಷೇತ್ರದಲ್ಲಿ ತಾರಾ ಭಟ್ ಹೊದ್ದಾವರ, ಯಕ್ಷಗಾನ ಕ್ಷೇತ್ರದಲ್ಲಿ ಸುಬ್ರಾಯ್ ಭಾಗವತ್ ಕಪ್ಪೆಕೆರೆ, ಸಾಮವೇದ ಕ್ಷೇತ್ರದಲ್ಲಿ ವೇದಮೂರ್ತಿ ಸುಬ್ರಹ್ಮಣ್ಯ ಭಟ್ ಮೇಲಿನಗಂಟಿಗೆ, ಶಾಸ್ತ್ರೀಯ ಸಂಗೀತ ಕ್ಷೇತ್ರದಲ್ಲಿ ಪಂಡಿತ್ ಗಣಪತಿ ಭಟ್ ಹಾಸನಗಿ ಇವರಿಗೆ ಇದೇ ವೇಳೆ ಸನ್ಮಾನಿಸಿ ಗೌರವಿಸಲಾಗುವುದು. ಸಭಾ ಕಾರ್ಯಕ್ರಮದ ನಂತರ ಪಂಡಿತ್ ಗಣಪತಿ ಭಟ್ ಹಾಸನಗಿ ಇವರಿಂದ ಹಿಂದೂಸ್ತಾನಿ ಗಾಯನ ನಡೆಯಲಿದ್ದು, ತಬಲಾದಲ್ಲಿ ಗೋಪಾಲ್ ಕೃಷ್ಣ ಹೆಗಡೆ ಕಲ್ಬಾಗ್ ಸಂವಾದಿನಿಯಲ್ಲಿ ಸಹಕರಿಸಲಿದ್ದಾರೆ. ಸಂಜೆ 7 ಗಂಟೆಯಿಂದ ಕೃಷ್ಣ ಸಂಧಾನ ಯಕ್ಷಗಾನ ನಡೆಯಲಿದೆ ಎಂದರು. ನಮ್ಮ ತಂದೆಯವರಾದ ಕಲ್ಬಾಗ ಗೋವಿಂದ್ ಹೆಗಡೆಯವರ ಜನ್ಮ ಶತಮಾನೋತ್ಸವ, ಅದರ ಬಗ್ಗೆ ಜಿ ಆರ್ ಹೆಗಡೆಯವರು ಈಗಾಗಲೇ ಮಾತಾಡಿದ್ದಾರೆ. ಇದು ನಡೀತಾ ಇರೋದು ಇದೇ ತಿಂಗಳ 28 ರವಿವಾರ ಮಧ್ಯಾಹ್ನ 3:30 ಸ್ಥಳ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರ ಅರಣ್ಯ. ಈ ಕಾರ್ಯಕ್ರಮದ ರೂಪರೇಷೆಯನ್ನು ನಾನು ಸಂಕ್ಷಿಪ್ತವಾಗಿ ಹೇಳ್ತೇನೆ. 3:30
ಮೂವತ್ತರಿಂದ ಗಾನ ನಮನ ಅಂದರೆ ನನ್ನ ತಂದೆಯವರು ಅನೇಕ ನಾಟಕಗಳಿಗೆ ಕಂಪೋಸ್ ಮಾಡಿರೋದು ಹಾಡುಗಳು ಮತ್ತು ಸ್ವಲ್ಪ ಭಕ್ತಿಗೀತೆ ಅದು ಎಷ್ಟರ ಮಟ್ಟಿಗೆ ಈಗ ನೆನಪಿದೆಯೋ ಅಷ್ಟನ್ನು ಅಲ್ಲಿ ದಿವಸ ಒಂದಿಷ್ಟು ಜನ ನಮ್ಮ ಕುಟುಂಬದವರು ಹಾಡ್ತಾ ಇದ್ದಾರೆ. ಇದು ಮೊದಲ ಕಾರ್ಯಕ್ರಮ. ಆಮೇಲೆ ಸಾಯಂಕಾಲ 4:15 ಸಭಾ ಕಾರ್ಯಕ್ರಮ ಇದೆ. ಹಿರಿಯರಾದ GU ಭಟ್ ಅವರು ಅಧ್ಯಕ್ಷತೆ ವಹಿಸ್ತಾರೆ. ಉದ್ಘಾಟಕರಾಗಿ ಡಾಕ್ಟರ್ ಶ್ರೀಪಾದ್ ಶೆಟ್ಟಿ ಅವರು ಇದ್ದಾರೆ. ಅತಿಥಿಗಳಾಗಿ ಬಿ ಗಣಪತಿ ಅವರಿದ್ದಾರೆ. ಗೌರವ ಸನ್ಮಾನಿತರು ಪತ್ರಿಕಾಗೋಷ್ಠಿಯಲ್ಲಿ ಸಮಿತಿಯ ಕಾರ್ಯದರ್ಶಿ ವಿಶ್ವನಾಥ್ ಭಟ್ ಗೋಡಾಬಕ್ಕಿ, ಖಜಾಂಚಿ GK ಭಟ್ ವಂದೂರು, ಗೋಪಾಲಕೃಷ್ಣ ಹೆಗಡೆ ಕಲ್ಬಾಗ್, ವಿನಾಯಕ್ ಹೆಗಡೆ ಕಲ್ಬಾಗ್, ಅಶೋಕ್ ನಾಯ್ಕ ರೆಂಡಿ ಉಪಸ್ಥಿತರಿದ್ದರು.